ಶಿವಕುಮಾರ್ ಅವರು ಡಿಸ್ಕಸ್ಡ್ ಮೋರ್ ಆನ್ ಡೆವಲಪ್ಮೆಂಟ್. ಈಗ ಒತ್ತಡ ತರ್ತಾ ಇದ್ದಾರೆ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಚಿವರನ್ನ ತಮ್ಮ ಪರವಾಗಿ ನಿಲ್ಲಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ಯಾರು ಒತ್ತಡನೂ ಇಲ್ಲ, ಯಾವ ನನ್ನ ಪರವಾಗಿ ಬಜೆಟ್ ಅಧಿವೇಶನದ ಬಳಿಕ ಸಿದ್ದರಾಮಯ್ಯ ಬದಲಾಗ್ತಾರೆ, ಪದತ್ಯಾಗ ಮಾಡ್ತಾರೆ ಅಂತ. ಎಚ್ ಸಿ ಮಹದೇವಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇವು ಯಾವ ವಿಷಯಗಳು ಚರ್ಚೆ ವಿಷಯನೇ ಅಲ್ಲ, ಚರ್ಚೆ ಬಂದೂ ಇಲ್ಲ ಸರ್. ಯಾಕೆಂದ್ರೆ ನೀವೆಲ್ಲ ಅಹಿಂದ ನಾಯಕರೇ ಸೇರಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲ ಅಹಿಂದ ಹುಟ್ಟು ಆಗ್ತಕ್ಕಂಥ ನಾಯಕರೇ ಇದ್ರಿ. ನಮಗೆಲ್ಲ ಬಡಬಗ್ಗರ ಬಗ್ಗೆ, ದೀನದಲಿತರ ಬಗ್ಗೆ, ಹಿಂದುಳಿದರ ಬಗ್ಗೆ, ಅಲ್ಪಸಂಖ್ಯಾತರ ಕಾಳಜಿ ಬದ್ಧತೆ ಇದೆಯಲ್ಲ. ಸೊ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಗೌರ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ ಅಪ್ಲಿಪ್ಮೆಂಟು. ಸೊ ಸಹಜವಾಗಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತೀವಿ. ನಾವು ನಿಂತಿದ್ದಾಗೂ ಮಾತಾಡ್ತೀವಿ, ಕೂತಾಗೂ ಮಾತಾಡ್ತೀವಿ, ಮೀಟಿಂಗಲ್ಲೂ ಮಾತಾಡ್ತೀವಿ, ಅಫಿಷಿಯಲ್ ಆರ್ ಅನ್ಅಫಿಷಿಯಲ್ ಎನಿ ಮೀಟಿಂಗ್ ಸರ್ಟನ್ ಲೆವೆಲ್ ಡಿಸ್ಕಸ್. ಬದಲಾದ್ರೆ ಹಿಂದದವರೇ ಯಾರೋ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ. ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ. 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಸರ್. 5 ವರ್ಷ ಸಿದ್ದರಾಮಯ್ಯನವರೇ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ. ಹೈಕಮಾಂಡ್ ಎಂಟ್ರಿ ಆಗಿ ಏನಾದ್ರು ಬದಲಾವಣೆ ಮಾಡುತ್ತಾ ಅಂತ ಸರ್? ಹೈಕಮಾಂಡ್ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಇಸ್ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. 5 ವರ್ಷ ನೀವು ಸಿದ್ದರಾಮಯ್ಯ ಅವ್ರ ಬೆಂಬಲಕ್ಕೆ ಇರ್ತೀರಿ. ಏನಕ್ಕೆ ಪದೇ ಅದನ್ನೇ ಕೇಳ್ತಿರಲ್ಲ? ಇಲ್ಲ, ಅದೇ ಚರ್ಚೆ ಆಗ್ತಾ ಇದೆ ಸರ್. ಡಿ ಕೆ ಶಿವಕುಮಾರ್ ಅದು ನಿಮ್ಮ ಹಂತದಲ್ಲಿ. ನಮ್ಮ ಹತ್ರ ಸಿ ಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ, ಅವ್ರು ಮುಂದುವರಿತಾರೆ. ವೆರಿಸ್ತಿ ಕ್ವಶನ್. ಶಿವಕುಮಾರ್ ಒಪ್ಪಂದ ಆಗಿದೆ, ನಾನು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಸರ್. ಅದಾದ್ಮೇಲೆ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು, ಅವ್ರಿಗೆ ಹೆಚ್ಚು ಮಾಹಿತಿ ಇರ್ತದೆ. ನಾನು ಸಾಮಾನ್ಯ ಕಾರ್ಯಕರ್ತ, ನನಗೇನು ಗೊತ್ತಿಲ್ಲ ಸರ್. ನಿನ್ನೇನಾರ ಮಾಹಿತಿ ಹಂಚ್ಕೊಂಡ್ರೆ ಮುಖ್ಯಮಂತ್ರಿಗಳು ಆ ಥರ ಮಾತುಕತೆ ಆಗಿಲ್ಲಪ್ಪ ಅಂತ ಏನಾರು ಹಂಚ್ಕೊಂಡ್ರ? ಯಾವ ಮಾತುಕತೆಗಳು, ಈ ಥರದ ವಿಷಯಗಳು ನೀವು ಪ್ರಶ್ನೆ ಕೇಳೋ ಒಂದು ಮಾತು ಚರ್ಚೆ ಆಗಲಿಲ್ಲ. ನಾನು ಹೇಳಿದ್ರೆ ನೀವು ಹೇಳಿದ್ರಲ್ಲ ಇಂಥ ವಿಷಯಗಳು, ಅವು ಬಹಳ ಮುಖ್ಯವಾದಂಥ ವಿಷಯಗಳು. ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋದು, ಅಭಿವೃದ್ಧಿ ಮಾಡೋದು, ಡೆವಲಪ್ಮೆಂಟ್ ಮಾಡೋದು, ಇವು ಫೋರ್ ಫ್ರಂಟಲ್ಲಿ ಡಿಸ್ಕಸ್ ಆದಂಥ ವಿಷಯಗಳು. ಬಿಕಾಸ್ ದಿಸ್ ಈಸ್ ದಿ ಬೇಸಿಕ್ ಕಾಂಗ್ರೆಸ್ನ ಬೇಸ್. ಅದು SC ST ಬ್ಯಾಕ್ವರ್ಡ್ ಮೈನಾರಿಟಿ ಕಾಂಗ್ರೆಸ್ನ ಬೇಸ್ ಅದು. ಮತ್ತು ಅವರು ಕಾಂಗ್ರೆಸ್ನ ನಂಬ್ಕೊಂಡಿದ್ದಾರೆ, ನಂಬಿ ಬೆಂಬಲ ಕೊಟ್ಟಿದ್ದಾರೆ, ಸರ್ಕಾರ ತಂದಿದ್ದಾರೆ. ಸೊ ಇದ್ರ ಜೊತೆಗೆ ರೈತರು, ಕಾರ್ಮಿಕರೆಲ್ಲ ಇದ್ದಾರೆ. ಸೊ ಈ ಥರ ವಿಷಯಗಳ ಚರ್ಚೆ. ಈ ಎಲ್ಲ ವಿಷಯಗಳು AICC ಹಂತದಲ್ಲಿ ಚರ್ಚೆ ಆಗೋ ವಿಷಯ, ನನ್ನ ಹಂತದಲ್ಲಿ ಚರ್ಚೆ ಆಗಲ್ಲ. ಎಷ್ಟು ಚರ್ಚೆ ಆಯಿತು ಅಂತ ಹೇಳಿದೆ ನಾನು. ಇದು ಬಿಟ್ಟು ಬೇರೆ ಏನೂ ಇಲ್ಲ. ಎಷ್ಟೊಂದು ವಿಷಯ ಚರ್ಚೆ ಆಯಿತು. ಆಮೇಲೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ತಪ್ಪೇ ಮಾಡಿಲ್ಲ, ಅವ್ರ ಇನ್ವಾಲ್ವ್ಮೆಂಟು ಇಲ್ಲ. ಅನವಶ್ಯಕವಾಗಿ ಸಾಕ್ಷಿ ಪುರಾವೆ ಏನು ಇಲ್ಲದೇ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅನ್ನೋದು, ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳೋದು, ಈ ಥರದ ವಿರೋಧ ಪಕ್ಷದ ನಡೆ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಆಫ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ನ ದುರ್ಬಲಗೊಳಿಸೋ ಪ್ರಯತ್ನ. ದೇ ಶುಡ್ ವರ್ಕ್ ಆಸ್ ಅ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿ. ಅವರು ಎಸ್ ಎ ಮಿನಿಸ್ಟರ್ ಹಿ ಹ್ಯಾಸ್ ನಾಟ್ ಡನ್ ಎನಿ ರಾಂಗ್. His involvement is not there. Why they are asking him to resign? The question of resigning does not arise. So this type of things we discuss in the interest of democratic functioning, in the interest of the rights and fundamental rights given under the Constitution. So these are the issues to be debated.